ತುಂಗಭದ್ರಾ ಒಬ್ಬೊಬ್ಬರು ಮಾತಾಡ್ರಿ ಅರ್ಧ ಈ ಘಟನೆ ರಾಜ್ಯ ಸರ್ಕಾರದ ಹೊಣೆಗಾರಿಕೆಯಿಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ರಾಜ್ಯ ಸರ್ಕಾರದ ಹೊಣೆಗಾರಿಕೆಯಿಂದ ಈ ದುರ್ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಬೋರ್ಡ್ ಇದೆ ಅಂತ ಗೊತ್ತಾ? ಅವ್ರೇನ್ ಹೇಳ್ತಾರೆ ಸರ್? ಅಲ್ಲೇ ಕೇಳಪ್ಪ, ಇಲ್ಲಿ there is a board headed by the chairman appointed by government of India. ನಾನು ಯಾರ ಮೇಲೂ ಗೂಬೆ ಕುಳಿಸಕ್ ಹೋಗಲ್ಲ. ಬಿಜೆಪಿ ಅವರು ಗೂಬೆ ಕುಳಿಸ್ತಕ್ಕಂಥದ್ದೇ ಒಂದು ಕೆಲಸ ಅವ್ರಿಗೆ ಕಸುಬಾಗ್ಬಿಟ್ಟದೆ ಪಾಪ. ಡ್ಯಾಮನ ಬಗ್ಗೆ ಆಮೇಲೆ ನೋಡಿದ ಮೇಲೆ ಮಾತಾಡ್ತೀನಿ. ಹೋಗಿಲ್ಲ ಅಲ್ಲಿಗೆ, ಜನರಲ್ ಆಗಿ ಹೇಳ್ಬೇಕಾಗ್ತದೆ. ಅಲ್ಲಿ ನೋಡಿದ ಮೇಲೆ ಮಾತಾಡೋಣ. ಬೇರೆ ಏನಾದ್ರು ಇದ್ರೆ ಕೇಳಿ. ತುಂಗಭದ್ರಾ ಒಬ್ಬೊಬ್ಬರು ಮಾತಾಡ್ರಿ ಅರ್ಧ ಈ ಘಟನೆ ರಾಜ್ಯ ಸರ್ಕಾರದ ಹೊಣೆಗಾರಿಕೆಯಿಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ರಾಜ್ಯ ಸರ್ಕಾರದ ಹೊಣೆಗಾರಿಕೆಯಿಂದ ಈ ದುರ್ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಬೋರ್ಡ್ ಇದೆ ಅಂತ ಗೊತ್ತಾ? ಅವ್ರೇನ್ ಹೇಳ್ತಾರೆ ಸರ್? ಅಲ್ಲೇ ಕೇಳಪ್ಪ, ಇಲ್ಲಿ there is a board headed by the chairman appointed by government of India. ಗೊತ್ತಾಯ್ತಾ? ಅಪಾಯಿಂಟೆಡ್ ಬೈ whom? ಗವರ್ಮೆಂಟ್ ಆಫ್ ಇಂಡಿಯಾ. ಗವರ್ಮೆಂಟ್ ಆಫ್ ಇಂಡಿಯಾ. ಗವರ್ಮೆಂಟ್ ಆಫ್ ಇಂಡಿಯಾ ಯಾರ ಪಕ್ಷದಲ್ಲಿರೋದು? ಯಾರ ಪಕ್ಷದ ಅಧಿಕಾರದಲ್ಲಿರೋದು? ಮತ್ತೆ ಅವ್ರ ಮೇಲೆ ಮಾಡಬೇಕಾಗಿರೋದು ಆರೋಪನ? ನಾನು ಈಗ ರಾಜಕೀಯ ಮಾಡಕ್ ಹೋಗಲ್ಲ. ಕೇಳಪ್ಪ, ಇಲ್ಲಿ ಕೇಳಿ. ಅವ್ರು ನೀವು ಕೇಳ್ರಿ, ಒಂದ್ ನಿಮಿಷ ಕೇಳಿ. ನೀವು ಕೇಳೋದು ಹೇಳ್ತಾ ಇದ್ದೀನಿ, ಬಟ್ ನಾ ರಾಜಕೀಯ ಮಾಡಕ್ ಹೋಗಲ್ಲ. ಇದರಲ್ಲಿ there is a board headed by the chairman appointed by government of India. ಅವರು CWCನವರು ಅವರು ಮಾಡ್ತಾರೆ. ನಮ್ಮ ಅಧಿಕಾರಿನೂ ಕೂಡ ಇರ್ತಾರೆ, ಮೆಂಬರ್ ಇರ್ತಾರೆ. ಸೊ ತೆಲಂಗಾಣದವ್ರು ಇರ್ತಾರೆ, ಆಂಧ್ರ ಪ್ರದೇಶದವ್ರು ಇರ್ತಾರೆ. ಅವರಿಷ್ಟು ಜನ ಸೇರಿ ಬೋರ್ಡ್ ಆಗಿರೋದು ಅಲ್ವಾ? ಬೋರ್ಡ್ ಒಂದು ಬಿಳಿ ಆನೆ ಇದ್ದಂಗೆ ಸುಮ್ಮನೆ ದುಡ್ಡು ಖರ್ಚಾಗ್ತಾ ಇದೆ ಸರ್, ಅದರಿಂದ ಕೆಲಸ ಆಗ್ತಾ ಇಲ್ಲ ಅಂತ ಆಮೇಲೆ ಬಿಜೆಪಿ ಅವರು ಕೇಳ್ರಿ, ಇಲ್ಲಿ ಕೇಳಪ್ಪ, ಇಲ್ಲಿ ನಾವ್ ಹೋಗ್ತೀನಿ ನೋಡಾಗ್ರೆ ಕೇಳೋದು ಕೇಳಿ, ಕೇಳಿ ಅಂತಂದ್ರೆ ನೀವು ಕೇಳೋದಕ್ಕೆಲ್ಲ ಉತ್ತರ ಕೊಡಕ್ಕಾಗುತ್ತ? ನಾನು ನೋಡ್ರಿ, ಬಿಜೆಪಿಯವರು ರಾಜಕೀಯವಾಗಿ ಟೀಕೆ ಮಾಡ್ತಾರೆ. ನಾನು ಅದಕ್ಕೆಲ್ಲ ರಾಜಕೀಯ ಮಾಡಕ್ ಹೋಗಲ್ಲ. ಗೊತ್ತಾಯ್ತಾ? ಈಗ 19ನೇ ಗೇಟು ಅಲ್ಲಿರ್ತಕ್ಕಂಥ ಚೈನು ಕಟ್ಟಾಗಿದೆ, ಕಟ್ಟಾಗಿ ನೀರು ಹೋಗ್ತಾ ಇದೆ. ಅದರಲ್ಲಿ ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ಏನರ್ಥ? ನಾವು ಅದರ ಮೇಂಟೆನೆನ್ಸು ಅವೆಲ್ಲ ನೋಡ್ಕೊಳ್ತಕ್ಕಂಥವ್ರು, ತುಂಗಭದ್ರಾ ಡ್ಯಾಮನ್ನೆಲ್ಲ ನೋಡ್ಕೊಳ್ತಕ್ಕಂಥವ್ರು ಬೋರ್ಡ್ ನೋಡ್ಕೊತಾರೆ. ಗೊತ್ತಾಯ್ತಾ? ನಾನು ಈಗ ಯಾರನ್ನೂ ಕೂಡ ಇಂಥವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಚೇರ್ಮನ್ ತಪ್ಪು ಮಾಡಿದ್ದಾರೆ, ಅಥವಾ ಇನ್ಯಾರೋ ಆಂಧ್ರದವ್ರು ತಪ್ಪು ಮಾಡಿದ್ದಾರೆ, ತೆಲಂಗಾಣದವ್ರು ತಪ್ಪು ಮಾಡಿದ್ದಾರೆ, ಕರ್ನಾಟಕದವ್ರು ತಪ್ಪು ಮಾಡಿ ಅಂತ ಹೇಳಕ್ ಹೋಗಲ್ಲ. ನೀರು 19ನೇ ಕ್ರಸ್ಟ್ ಗೇಟು ಅಲ್ಲಿ ಚೈನ್ ಕಟ್ಟಾಗಿದೆ, ಕಟ್ಟಾಗಿ ನೀರು ಹೋಗಿದೆ. ನೀರು ಈಗ ನಮ್ಗೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ, ನೀರು ತುಂಬಿತ್ತು, 105 TMC ನೀರುವರೆಗೂ ತುಂಬಿತ್ತು. ಆ ನೀರಿನಲ್ಲಿ 50 TMC ಅಥವಾ 60 TMC ನೀರನ್ನು ಹೊರಗಡೆ ಬಿಡಬೇಕಾಗುತ್ತೆ. ಯಾಕಂದರೆ ಅದು ರಿಪೇರಿ ಮಾಡಬೇಕಲ್ಲ. ಇನ್ನೂ ಸುಮಾರು 60 TMC ನೀರು ಉಳಿಯುತ್ತದೆ. ಸೊ ರೈತರಿಗೆ ಯಾವ ಕಾರಣಕ್ಕೂ ಕೂಡ ವ್ಯವಸಾಯಕ್ಕೆ ತೊಂದರೆ ಆಗಲ್ಲ. ಗೊತ್ತಾಯ್ತಾ? ಮೊದಲನೇ ಬೆಳೆಗೆ ಯಾವ ತೊಂದರೆ ಇಲ್ಲ. ಇನ್ನು ನಾವು ಆಗಸ್ಟ್ ತಿಂಗಳು 12ನೇ ತಾರೀಕು ಇವತ್ತಿರೋದು, 13ನೇ ತಾರೀಕು ಇವತ್ತು, 13ನೇ ತಾರೀಕು. ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕೂಡ ಮಳೆ ಇದೆ, ನೀರು ತುಂಬತಕ್ಕಂಥ ಸಾಧ್ಯತೆ ಇದೆ. ಗೊತ್ತಾಯ್ತಾ? ನಾವು ತುಂಬ್ತದೆ ಅಂತಕ್ಕಂಥ ಹೋಪ್ಸ್ ಇಟ್ಕೊಳ್ಳೋಣ. ಮಳೆ ಬರ್ತಾ ಇದೆ, ಯಾಕಂದರೆ ಹವಾಮಾನ ಮುನ್ಸೂಚನೆ ಪ್ರಕಾರ ಆಗಸ್ಟ್ 15 ಆದಮೇಲೆ ಮತ್ತೆ ಮಳೆ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ. ಅದರಿಂದ ಎಷ್ಟು ನೀರು ಹೋಗಿರ್ತದೆ ನದಿಗೆ, ಅಷ್ಟು ನೀರು ಮತ್ತೆ ತುಂಗಭದ್ರಾ ಡ್ಯಾಮ್ಗೆ ತುಂಬಿಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ. ನನ್ನ ಪ್ರಕಾರ
ನಾನು ಹವಾಮಾನ ಮುನ್ಸೂಚನೆ ಪ್ರಕಾರ ರೈತರಿಗೆ ಯಾವ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದಾಗಿ ನೋಡ್ಕೊಂಡು ಮತ್ತು ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಎಲ್ಲ ಡ್ಯಾಮ್ಗಳು ಇದು ಹಳೆ ಡ್ಯಾಮು 65 years. 53ನೇ ಇಸ್ವಿನಲ್ಲಿ ಕಂಪ್ಲೀಟ್ ಆದ್ದು ಇದು 48ನೇ ಇಸ್ವಿನಲ್ಲಿ ಶುರುವಾಗಿ 53ನೇ ಇಸ್ವಿನಲ್ಲಿ ಕಂಪ್ಲೀಟ್ ಆದದ್ದು. ಅವತ್ತಿನಿಂದ ಏನೂ ಆಗಿರಲಿಲ್ಲ, ತೊಂದರೆ ಆಗಿರಲಿಲ್ಲ. ಇವತ್ತು ತೊಂದರೆ ಆಗಿದೆ. 19ರಲ್ಲೂ ಆಗಿತ್ತು.